ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಳವದೆ ಅಂತ. ಇಂಡಸ್ಟ್ರಿ ವೈಸ್ ನೋಡೋದಾದರೆ ಈ ಮೆಟಲ್ ಇಂಡಸ್ಟ್ರಿ ಏನಿದೆಯೋ ಬಹಳನೇ ಪ್ರಾಮುಖ್ಯತೆ ವಹಿಸುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ. ಬಿಕಾಸ್ ನಮಗೆ ಬೇಕಾಗಿರ್ತಕ್ಕಂಥ ನಾವು ಸುತ್ತಮುತ್ತ ಇರೋ ಬಿಲ್ಡಿಂಗ್ಸ್ ಇರ್ಬೋದು, ಎಲ್ಲದಕ್ಕೂ ಇರ್ಬೋದು, ಮೆಟಲ್ ಅನ್ನೋದು ಬಹಳ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಏನಪ್ಪ ಅಂದರೆ ಈ ವಿಡಿಯೋ ಮೂಲಕ ನಾನು ನಿಮಗೆ ಈ ಮೆಟಲ್ ಸೆಕ್ಟರ್ ರಿಲೇಟೆಡ್ ಇರತಕ್ಕಂಥ ಓವರಾಲ್ ಇನ್ಫಾರ್ಮೇಷನ್ ಏನೇನಿದೆ, ಓವರಾಲ್ ಓವರ್ ವ್ಯೂ ಏನು ಈ ಇಂಡಸ್ಟ್ರಿದು, ಹಾಗೆ ಇದರಲ್ಲಿ ಬರ್ತಕ್ಕಂಥ ಟಾಪ್ 5 ಕಂಪನಿಗಳು ಯಾವ್ಯಾವುದು, ಹಾಗೆ ಓವರಾಲ್ ಇಂಡಿಯಾದಲ್ಲಿ ಹಾಗೆ ಗ್ಲೋಬಲ್ ಲೆವೆಲಲ್ಲಿ ಯಾವ್ಯಾವ ರೀತಿ ಒಂದು ವಿಷಯಗಳು ನಡೀತಾ ಇದೆ, ಈ ಎಲ್ಲ ವಿಷಯಗಳನ್ನು ಬಹಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಮೊದಲನೇದಾಗಿ ಓವರ್ ವ್ಯೂ ಅಂತ ನೋಡೋದಾದರೆ ಈ ಇಂಡಸ್ಟ್ರಿದು, ಈ ಒಂದು ಮೆಟಲ್ ಇಂಡಸ್ಟ್ರಿ ಏನಿದೆಯೋ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಆದಮೇಲೆ ಬರ್ತಕ್ಕಂತಹ ಮೇಜರ್ ಹಾಗೆ ಲಾರ್ಜೆಸ್ಟ್ ಕಮ್ಯುಡಿಟಿ ರಿಲೇಟೆಡ್ ಇರತಕ್ಕಂಥ ಒಂದು ಇಂಡಸ್ಟ್ರಿ ಆಗಿದೆ ಇಂಡಿಯಾದಲ್ಲಿ. ಹಾಗೆ ಏನಪ್ಪ ಅಂತ ಅಂದರೆ ಈ ಮೆಟಲ್ ಇಂಡಸ್ಟ್ರಿ ಏನಿದೆಯೋ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಎಕನಾಮಿಕ್ ವೈಸ್ ನೋಡಬೇಕು, ಎಕನಾಮಿಕಲಿ ನೋಡಬೇಕಪ್ಪ ಯಾವುದೇ ಒಂದು ದೇಶದ್ದು ಅಂತ ಅಂದರೆ. ಬಿಕಾಸ್ ಈಗ ಯಾವುದೇ ಒಂದು ದೇಶದಲ್ಲಿ ಒಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಥವಾ ಒಂದು ಬೆಳವಣಿಗೆಗಳಾಗ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡಲ್ಲಿ ಸುಮಾರು ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಮೆಟಲ್ ಯೂಸೇಜ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಏನಪ್ಪ ಅಂತ ಅಂದರೆ ಓವರಾಲ್ ಒಂದು ದೇಶದಲ್ಲಿ ಇರ್ತಕ್ಕಂತಹ ನ್ಯಾಚುರಲ್ ಅಸೆಟ್ಸ್ಗಳು ಎಷ್ಟಿದೆ, ಆಸ್ತಿಗಳು ಎಷ್ಟಿದೆ ಅನ್ನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ಒಂದು ಇಂಡಸ್ಟ್ರಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ದೇಶಕ್ಕೆ ಇದು ಬಹಳ ಪ್ರಾಮುಖ್ಯತೆ ವಹಿಸಕ್ಕಂಥದ್ದಾಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಡೆವಲಪ್ಮೆಂಟ್ಸ್ ರಿಲೇಟೆಡ್ ಇರ್ಬೋದು, ಇದಕ್ಕೆ ಬೇಕಾಗಿರ್ತಕ್ಕಂತಹ ರಾ ಮಟೀರಿಯಲ್ನ ಕೊಡ್ತಕ್ಕಂತಹ ಒಂದು ಮೇಜರ್ ಕೆಲಸವನ್ನ ಈ ಇಂಡಸ್ಟ್ರಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಹಾಗೆ ನೀವು ಯಾವುದೇ ಇಂಡಸ್ಟ್ರಿನ ತಗೊಳ್ಳಿ, ಆ ಇಂಡಸ್ಟ್ರಿಗೆ ಮೆಟಲ್ ರಿಕ್ವೈರ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಒಂದು ಮೇಜರ್ ಇಂಡಸ್ಟ್ರಿ ಆಗಿರುತ್ತೆ ಅನ್ನೋದು ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಓವರ್ ಆಲ್ ಈ ಒಂದು ಮೆಟಲ್ ಇಂಡಸ್ಟ್ರಿ. ಇನ್ನು ಗ್ಲೋಬಲ್ ಲೆವೆಲ್ ಅಲ್ಲಿ ಅಂದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದು ಸಪ್ಲೈ ಡಿಮ್ಯಾಂಡ್ ಯಾವ ರೀತಿ ಇದೆ ಇಂಡಸ್ಟ್ರಿಗೆ ಅಂತ ನೋಡೋದಾದ್ರೆ, ಫಸ್ಟ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಯಾಕೆ ಬರುತ್ತೆ ಅನ್ನೋ ನಾವು ತಿಳ್ಕೋಬೇಕು. ಸೊ ಏನಕ್ಕಪ್ಪ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಏನಿದೆಯೋ ಕಮೋಡಿಟಿ ಬೇಸ್ಡ್ ಆಗಿರೋದ್ರಿಂದ ಓವರ್ ಆಲ್ ಈ ಒಂದು ಪ್ರೈಸಿಂಗ್ ಪವರ್ ಏನಿದೆಯೋ ಅದು ಮೇಕರ್ ಹತ್ರ ಇರಲ್ಲ. ಅಂದ್ರೆ ಯಾರು ರೆಡಿ ಮಾಡ್ತಾ ಇರ್ತಾರೋ ಇದನ್ನ ಅವ್ರ ಹತ್ರ ಒಂದು ಪ್ರೈಸಿಂಗ್ ಪವರ್ ಇರಲ್ಲ. ಇಟ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ದ ಸಪ್ಲೈ ಅಂಡ್ ಡಿಮ್ಯಾಂಡ್. ಲೈಕ್ ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಅದು ಅದೇ ಥರನೇ. ಸೊ ಯಾವುದೇ ಒಂದು ಇಂಡಸ್ಟ್ರಿಗೆ ಏನಿದೆಯೋ ಈ ಥರ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ದಾಗ ಓವರ್ ಆಲ್ ಈ ಒಂದು ಯಾವ ರೀತಿ ಜನಗಳ ಬೇಡಿಕೆ ಯಾವ ರೀತಿ ಇದೆ, ಹಾಗೆ ಬೇಡಿಕೆ ಇಲ್ಲ ಅನ್ನೋದ್ರ ಮೇಲೆ ಈ ಒಂದು ಪ್ರೈಸಿಂಗ್ ಡಿಪೆಂಡ್ ಆಗಿರುತ್ತೆ ಇಂಡಸ್ಟ್ರಿದು. ಹಾಗೆ ಏನಪ್ಪಾ ಅಂತ ಅಂದರೆ ಈ ಒಂದು ಇಂಡಸ್ಟ್ರಿ ಏನಿದೆಯೋ ಬರೀ ಈಗ ಒಂದೇ ಪರ್ಟಿಕ್ಯುಲರ್ ಕೆಟಗರಿಗೆ ಅಥವಾ ಒಂದೇ ಪರ್ಟಿಕ್ಯುಲರ್ ಗ್ರೂಪ್ಗೆ ಸೇರಿರ್ತಕ್ಕಂತಹ ಅಥವಾ ರಿಕ್ವೈರ್ಮೆಂಟ್ ಇರತಕ್ಕಂಥ ಪ್ರಾಡಕ್ಟ್ ಆಗಿರಲ್ಲ. ಎವ್ರಿವೇರ್ ನೀವು ಗ್ಲೋಬಲಿ ಎಲ್ಲ ಕಡೆಗೆ ಹೋದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಒಂದು ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಎಲ್ಲ ಕಡೆಗೂ ಮೆಟಲ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದರೆ ಓವರ್ ಆಲ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂತಹ ಡಿಮ್ಯಾಂಡ್ ಸಪ್ಲೈ ಏನಿದೆಯೋ ಒಂದು ಸಪ್ಲೈ ಚೈನ್ ಎಕ್ಸ್ಪ್ಯಾನ್ಷನ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿದೆ ಗ್ಲೋಬಲ್ ಲೆವೆಲಲ್ಲಿ ಚೇಂಜ್ ಆಗ್ತಾ ಇರತಕ್ಕಂಥದ್ದು, ಅದು ಈವನ್ ನಮ್ಮ ಡೊಮೆಸ್ಟಿಕಲ್ ಲೆವೆಲನ್ನು ಇಂಪ್ಯಾಕ್ಟ್ ಕಂಡು ಬರುತ್ತೆ. ಅದರ ಪರಿಣಾಮ ನಮ್ಮ ಡೊಮೆಸ್ಟಿಕಲ್ ಲೆವೆಲಲ್ಲಿ ಅಥವಾ ಇಂಡಿಯಾ ಲೆವೆಲನ್ನು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದರೆ ಈ ಇಂಡಸ್ಟ್ರಿಯಲ್ಲಿ ಇರತಕ್ಕಂತಹ ಮೆಟಲ್ ಮೇಕರ್ಸ್ ಯಾರಿದಾರೋ, ಯಾರು ರೆಡಿ ಮಾಡ್ತಾ ಇರ್ತಾರೋ ಇದನ್ನ, ಅವರು ಆದಷ್ಟು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಯಾವಾಗ ಅವ್ರಿಗೆ ಬೆಟರ್ ಪ್ರೈಸ್ಗಳು ಅಥವಾ ಒಂದು ಒಳ್ಳೆಯ ಬೆಲೆ ಕಂಡು ಬರುತ್ತೋ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ, ಅವಾಗ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಆಮೇಲೆ ಏನಪ್ಪಾ ಅಂತ ಅಂದ್ರೆ ಈಗ ಆಯಿಲ್ ಹಾಗೆ ಗ್ಯಾಸ್ ಯಾವ ರೀತಿ ಈಗ ಒಂದು ಕಮ್ಯುಡಿಟಿ ಸೆಕ್ಟರ್ ಅಂತ ಬಂದ್ರೆ, ಒಂದು ಕಮ್ಯುಡಿಟಿ ರಿಲೇಟೆಡ್ ಇರತಕ್ಕಂಥ ವಸ್ತು ಅಂತ ಅಂದ್ರೆ ಎಂಟೈರ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ಏನ್ ಚೇಂಜಸ್ಗಳಾಗ್ತಾ ಇರುತ್ತೋ ಅದಕ್ಕೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಸೈಕ್ಲಿಕಲ್ ಆಗಿರುತ್ತೆ ಇದು ಇನ್ ನೇಚರ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಈಗ ಎಕನಾಮಿ ರಿಲೇಟೆಡ್ ನಮ್ಮ ಎಕನಾಮಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಹಾಗೆ ಓವರ್ ಆಲ್ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಈ ತರ ಸ್ಟಾಕ್ಸ್ಗಳು ಕಮ್ಯುಡಿಟಿ ರಿಲೇಟೆಡ್ ಇರತಕ್ಕಂಥ ಸ್ಟಾಕ್ಸ್ಗಳು ಚೆನ್ನಾಗಿ ಗ್ರೋತ್ ಕಾಣತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಓವರ್ ಆಲ್ ಒಂದು ಸೈಕ್ಲಿಕಲ್ ಇಂಡಸ್ಟ್ರಿ ಆಗಿರುತ್ತೆ ಈ ಒಂದು ಮೆಟಲ್ ಇಂಡಸ್ಟ್ರಿ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಮೆಟಲ್ ಇಂಡಸ್ಟ್ರಿ ಸೈಕ್ಲಿಕಲ್ ಇದೆ ಅಂತ ಹೇಳೋದಾದ್ರೆ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೇ ಒಂದು ವಾರ್ ನಡೀತಾ ಇದೆ ಅಥವಾ ಒಂದು ಓವರ್ ಆಲ್ ಇಂಡಸ್ಟ್ರಿಯಲೈಸೇಷನ್, ಜಾಸ್ತಿ ಇಂಡಸ್ಟ್ರಿಗಳು ಬೆಳವಣಿಗೆ ಕಾಣ್ತಾ ಇದೆ ಒಂದು ದೇಶದಲ್ಲಿ ಅಂತ ಅಂದರೆ ಇಮಿಡಿಯೇಟ್ಲಿ ಮೆಟಲ್ಸ್ಗೆ ಒಂದು ಡಿಮ್ಯಾಂಡ್ ಬರುತ್ತೆ ಮಾರ್ಕೆಟಲ್ಲಿ. ಸೊ ಆಬ್ವಿಯಸ್ಲಿ ಅದು ಒಂದು ಸ್ವಲ್ಪ ದಿನ ಆದಮೇಲೆ ಅದು ಆ ಡಿಮ್ಯಾಂಡ್ ಏನಿದೆಯೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಗ್ತಾ ಇದ್ದಂಗೆ ಸಪೋಸ್ ಲೆಟ್ಸ್ ಸೇ ವಾರ್ ಮುಗಿದೋಯ್ತು ಅಥವಾ ಇಂಡಸ್ಟ್ರಿಯಲೈಸೇಷನ್ ಏನಿದೆಯೋ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಆಲ್ಮೋಸ್ಟ್ ಮೆಜಾರಿಟಿ ಇಂಡಸ್ಟ್ರಿಗಳು ಡೆವಲಪ್ಮೆಂಟ್ ಆಗಿದೆ ಅಂತ ಅಂದರೆ ಆ ಥರ ಸಮಯದಲ್ಲಿ ಏನಿದೆಯೋ ಈ ಒಂದು ಡಿಮ್ಯಾಂಡ್ ಏನಿದೆಯೋ ಕ್ರಮೇಣ ಕಡಿಮೆ ಹಾಕೊಂಡು ಬರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಗ್ಲೋಬಲ್ ಲೆವೆಲಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್, ಅದರ ಪರಿಣಾಮ ನಮ್ಮ ಒಂದು ದೇಶದ ಮೇಲೇನೋ, ನಮ್ಮ ದೇಶದಲ್ಲಿ ಇರತಕ್ಕಂಥ ಮೆಟಲ್ ಇಂಡಸ್ಟ್ರಿ ಮೇಲೇನೋ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಇಂಡಿಯಾದಲ್ಲಿ ಯಾವ ರೀತಿ ಇದೆಯಪ್ಪ ಓವರ್ ಆಲ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಬಹಳ ಒಂದು ಮೇಜರ್ ದೊಡ್ಡ ಇಂಡಸ್ಟ್ರಿ ಆಗಿರುತ್ತೆ ಇಂಡಿಯಾದಲ್ಲಿ ಇದು.
ಐರನ್ ಓರು, ಕ್ರೋಮಿಯಮ್ಮು, ಜಿಂಕ್ ಹಾಗೆ ಬಾಕ್ಸೈಟ್, ಟೈಟಾನಿಯಂ ಈ ತರ ಇಂಡಸ್ಟ್ರಿಯಲ್ ಮೆಟಲ್ಸ್ ಗಳ ರಿಸರ್ವ್ಸ್ ಏನಿದೆಯೋ ಬಹಳ ಒಂದು ದೊಡ್ಡ ಮಟ್ಟಿಗೆ ಇವತ್ತು ಮಟ್ಟಿಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನ ಈ ಕಬ್ಬಿಣದ ಅದಿರನ್ನ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಇಡೀ ವರ್ಲ್ಡ್ ಅಲ್ಲೇ 4ನೇ ಸ್ಥಾನದಲ್ಲಿದ್ರೆ ಭಾರತ. ಅಲ್ಯೂಮಿನಿಯಂ ಅದಿರು ಅಥವಾ ಬಾಕ್ಸೈಟ್ ಅಂತ ಹೇಳ್ತಾರೆ, ಇದನ್ನ ರೆಡಿ ಮಾಡ್ತಕ್ಕಂಥ ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಓವರ್ ಆಲ್ ಮೇಜರ್ ಆಗಿ ಗ್ಲೋಬಲ್ ವೈಸ್ ನೋಡೋದಾದ್ರೆ 5ನೇ ಸ್ಥಾನದಲ್ಲಿ ಭಾರತ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಅಂತ ನೋಡೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಮಟೀರಿಯಲ್ಸ್ ಪ್ರೊಡಕ್ಷನ್ ಹಾಗೆ ಇದರ ಕನ್ವರ್ಷನ್ ರಿಲೇಟೆಡ್ ಅಲ್ಲಿ ಕಡಿಮೆ ಕಾಸ್ಟ್ ಅಲ್ಲಿ ನಾವು ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರಪಂಚದ 2ನೇ ಸ್ಥಾನದಲ್ಲಿ ಭಾರತ ಇವತ್ತಿನ ಮಟ್ಟಿಗೆ ಇರುತ್ತೆ ಕ್ರೂಡ್ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನೋಡೋದಾದ್ರೆ. 2020ರಲ್ಲಿ ಸುಮಾರು 99.6 ಮಿಲಿಯನ್ ಟನ್ಸ್ ನಷ್ಟು ಓವರ್ ಆಲ್ ಈ ಒಂದು ಕ್ರೂಡ್ ಸ್ಟೀಲ್ ಅನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕಾಗಿತ್ತು ಇಂಡಿಯಾದಲ್ಲಿ ನೋಡೋದಾದ್ರೆ. ಇನ್ನ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಓವರ್ ಆಲ್ ಆಸ್ ಅನ್ ಎಕನಾಮಿ ನಮ್ಮ ಇಂಡಿಯಾ ಏನಿದೆಯೋ ಭಾರತ ದೇಶ ಇವತ್ತಿನ ಮಟ್ಟಿಗೆ ಎಕನಾಮಿಕಲಿ ತುಂಬಾ ಬೆಳವಣಿಗೆ ಕಂಡು ಬರ್ತಾ ಇದೆ. ಹಾಗೆ ಬೇರೆ ಕಡೆಯಿಂದ ಸುಮಾರು ಇನ್ವೆಸ್ಟ್ಮೆಂಟ್ಸ್ಗಳು ನಮ್ಮಲ್ಲಿ ಬರ್ತಾ ಇದೆ. ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ದಿನೇ ದಿನೇ ಬೆಳೀತಾ ಇದೆ ಎಕನಾಮಿಕಲ್ ಅಥವಾ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆಯೋ ಇಂಡಿಯಾದ್ದು ದಿನೇ ದಿನೇ ಬೆಳೀತಾ ಇರೋದ್ರಿಂದ ಓವರ್ ಆಲ್ ಮೆಟಲ್ ಇಂಡಸ್ಟ್ರಿನೂ ಕೂಡ ಇದರ ಇನ್ಲೈನ್ ವಿತ್ ಇರುತ್ತೆ. ಅಂದರೆ ಇದು ಏನು ಆರ್ಥಿಕ ಬೆಳವಣಿಗೆ ಏನಿದೆ ಅದರ ರಿಲೇಟೆಡ್ ಇದು ಕೂಡ ಬೆಳವಣಿಗೆನ ಕಂಡು ಬರ್ತಾ ಇದೆ. ಹಾಗೆ ರೀಸೆಂಟಾಗಿ ನೋಡೋದಾದ್ರೆ 2021ರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಏನಿದೆಯೋ ಈ ಒಂದು ಎಂಟೈರ್ ಇಂಡಸ್ಟ್ರಿಗೆ ಕಂಡು ಬಂದಿರುತ್ತೆ. ಸೊ ಏನಕ್ಕೆ ಇಷ್ಟೊಂದು ಒಂದು ಗ್ರೋತ್ ಕಾಣ್ತಾ ಇದೆ, ಏನು ರೀಸನ್ಸ್ಗಳಿಂದ ಇಷ್ಟೊಂದು ಬೆಳವಣಿಗೆ ಕಾಣ್ತಾ ಇದೆ ಅಂತ ನೋಡೋದಾದ್ರೆ 2 ರೀತಿಯಲ್ಲಿ ರೀಸನ್ಸ್ಗಳು ಕಂಡು ಬರುತ್ತೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಗ್ಲೋಬಲ್ ರಿಲೇಟೆಡ್ ಇರತಕ್ಕಂತಹ ಒಂದು ಎಕನಾಮಿಕಲ್ ಚೇಂಜಸ್ಗಳು ಅಥವಾ ಅಲ್ಲಿರ್ತಕ್ಕಂತಹ ಒಂದು ಚೇಂಜಸ್ಗಳನ್ನು ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಹಾಗೆ ನಮ್ಮ ದೇಶದಲ್ಲಿ ಆಗ್ತಿರ್ತಕ್ಕಂತಹ ಕೆಲವೊಂದಿಷ್ಟು ಚೇಂಜಸ್ಗಳಿದೆ. ಮೊದಲನೇದಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಇರ್ತಕ್ಕಂತಹ ಗ್ರೋತ್ ಡ್ರೈವರ್ಸ್ಗಳು ಯಾವುದು ಅಂತ ನೋಡೋದಾದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, USA ಹಾಗೆ ಚೀನಾದಲ್ಲಿ ಏನಿದೆಯೋ ಈ ಒಂದು ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರೀಬೌಂಡ್ ಅಥವಾ ಒಂದು ಮತ್ತೆ ವಾಪಸ್ ಅವರು ಬೆಳವಣಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಿಕಾಸ್ COVID-19 ಇಂದ ಸುಮಾರು ರೀತಿಯ ಒಂದು ಪರಿಣಾಮಗಳು ಎಲ್ಲ ದೇಶಗಳ ಮೇಲೂ ಬೀರಿದೆ. ಹಾಗಾಗಿ ಏನಪ್ಪಾ ಅಂದ್ರೆ ಇದರಿಂದ ಎಲ್ಲರೂ ಬೇಗ ಹೊರಗಡೆ ಬರಬೇಕು ಅಂತಾನೆ ಇವಾಗ ರೆಡಿ ಮಾಡ್ಕೋತಾ ಇರೋದು ಅವರು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಒಳ್ಳೆಯ ಬೆಳವಣಿಗೆ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲೆಲ್ಲ ಸುಮಾರು ಫೋಕಸ್ನ ಈ ಒಂದು 2 ದೇಶಗಳು ಮಾಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇದು ಒಂದು ಮೇಜರ್ ಕಾರಣ ಆಗಿರುತ್ತೆ ಇಂಡಸ್ಟ್ರಿಗೆ ಗ್ರೋತ್ ಡ್ರೈವರ್ ಆಗಲಿಕ್ಕೆ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಯಾವ ಒಂದು ಗ್ಲೋಬಲ್ ರಿಲೇಟೆಡ್ ಇರತಕ್ಕಂಥ ರೀಸನ್ ನಮಗೆ ಒಂದು ಬೆಳವಣಿಗೆಗೆ ಕಾರಣ ಆಗಕ್ಕೆ ಹೋಗ್ತಾ ಇದೆ ಅಂತ ಅಂದರೆ ಸಪ್ಲೈ ಡಿಸ್ರಪ್ಷನ್ ಅಂತ ಹೇಳ್ತಾರೆ. ಅಂದರೆ ರೀಸೆಂಟಾಗಿ ತಂದಿರತಕ್ಕಂತಹ ರೆಗ್ಯುಲೇಷನ್ಸ್ಗಳು ಏನಿದೆಯೋ ಎನ್ವೈರ್ನಮೆಂಟಲ್ ರಿಲೇಟೆಡ್ ಬೇರೆ ದೇಶಗಳಲ್ಲಿ ಸಪ್ಲೈಯನ್ನು ಕಡಿಮೆ ಮಾಡಿದೆ. ಅಂದರೆ ದೇರ್ ಇಸ್ ನೋ ಸಪ್ಲೈ, ಆಬ್ವಿಯಸ್ಲಿ ಸಪ್ಲೈ ಇಲ್ಲದೆ ಇರೋ ಟೈಮಲ್ಲಿ ಡಿಮ್ಯಾಂಡ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇಂಡಿಯಾಗೆ ಇದು ಕೂಡ ಒಂದು ಮೇಜರ್ ಪಾಯಿಂಟ್ ಆಗಿರುತ್ತೆ ಇಂಡಿಯನ್ ಮೆಟಲ್ ಇಂಡಸ್ಟ್ರಿ ಗ್ರೋತ್ ಆಗಲಿಕ್ಕೆ ಕಾರಣ ಅಂತ ನೋಡೋದಾದರೆ. ಹಾಗೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಮೆಟಲ್ಸ್ಗಳು ಬರುತ್ತೆ. ಆ ಮೆಟಲ್ಸ್ಗಳಿಗೆ ಒಂದು ಒಳ್ಳೆಯ ಡಿಮ್ಯಾಂಡ್ ಏನಿದೆಯೋ ಕಾನ್ಸ್ಟಂಟ್ ಡಿಮ್ಯಾಂಡ್ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಫ್ಯೂಚರ್ ಅಂತ ಹೇಳ್ಬೋದು ನಾವು. ಸೊ ಆ ಸಮಯದಲ್ಲಿ ನೀವು ಕಾಪರ್ ರಿಕ್ವೈರ್ಮೆಂಟ್ ಏನಿದೆಯೋ, ಕಾಪರ್ ಮೆಟಲ್ ರಿಕ್ವೈರ್ಮೆಂಟು ನಾರ್ಮಲ್ ವೆಹಿಕಲ್ಗೂ ಅಥವಾ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪೇರ್ ಮಾಡಿ ನೋಡೋದಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇಸ್ ಬೇಸಿಕಲಿ ಬೇಸ್ಡ್ ಆನ್ ದ ಬ್ಯಾಟ್ರಿ ಆ್ಯಂಡ್ ಮೋಟ್ರ್ ಬರುತ್ತೆ. ಸೊ ಆಬ್ವಿಯಸ್ಲಿ ಆ ನಿಟ್ಟಿನಲ್ಲಿ ಕಾಪರ್ ರಿಕ್ವೈರ್ಮೆಂಟು ನಾರ್ಮಲ್ ವೆಹಿಕಲ್ಕಿಂತ ಜಾಸ್ತಿ ಇದರಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂದರೆ ಈ ಥರ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಮೆಟಲ್ಸ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಕಂಡು ಬರ್ತಾ ಇರೋದ್ರಿಂದ ಇದು ಕೂಡ ಒಂದು ಮೇಜರ್ ರೀಸನ್ ಆಗಬಹುದು ಓವರ್ ಆಲ್ ಇಂಡಸ್ಟ್ರಿಗೆ ಒಂದು ಪಾಸಿಟಿವ್ ಗ್ರೋತ್ಗೆ ಕಾರಣವಾಗಬಹುದು ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಇದರಿಂದ ನಮ್ಗೆ ಕ್ಲಿಯರ್ ಆಗುತ್ತೆ ಓವರ್ ಆಲ್ ಇಂಡಸ್ಟ್ರಿಗೆ ಏನಿದೆಯೋ ಇದು ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತಾ ಸಾಧ್ಯತೆಗಳಿರುತ್ತೆ. ಹಾಗೆ ಇದರಿಂದ ನೆಕ್ಸ್ಟ್ ಈ ಒಂದು ಇಂಡಸ್ಟ್ರಿ ಬೆಳೀತಕ್ಕಂತಹ ಸಾಧ್ಯತೆಗಳನ್ನು ಇರುತ್ತೆ ಅಂತ ಹೇಳ್ಕೊಂಡು ಇನ್ನು ನೆಕ್ಸ್ಟ್ ರೀಸನ್ ನೋಡೋದಾದ್ರೆ ಮೇಜರ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಏನಿದೆಯೋ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಮೇಜರ್ ಸೆಂಟ್ರಲ್ ಬ್ಯಾಂಕ್ಸ್ಗಳಲ್ಲಿ ಲಿಕ್ವಿಡಿಟಿ ಏನಿದೆಯೋ ಓವರ್ ಆಲ್ ಒಂದು ಲಿಕ್ವಿಡಿಟಿ ಲೆವೆಲ್ ರೈಸ್ ಆಗ್ತಾ ಇದೆ. ಬಿಕಾಸ್ ಆಫ್ ದ ಮೇನ್ ರೀಸನ್ ಏನಂದ್ರೆ ಮಾನಿಟರಿ ಪಾಲಿಸೀಸ್ಗಳನ್ನು ಆಲ್ಮೋಸ್ಟ್ ಮುಂಚೆಕಿನ್ನ ಸ್ವಲ್ಪ ಸ್ಟ್ರಿಕ್ಟ್ ಏನಿತ್ತು ಅದನ್ನು ಕಡಿಮೆ ಮಾಡೋದ್ರಿಂದ ಇದು ಕೂಡ ಈ ಇಂಡಸ್ಟ್ರಿಗೆ ಒಂದು ಬೆಳವಣಿಗೆ ತಂದು ಕೊಡ್ತಕ್ಕಂತಹ ಒಂದು ಪಾಯಿಂಟ್ ಆಗಬಹುದು ನಾವು ಇಂಟರ್ನ್ಯಾಷನಲಿ ನೋಡೋದಾದ್ರೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಇಂಟರ್ನ್ಯಾಷನಲ್ ರಿಲೇಟೆಡ್ ಒಂದು ಗ್ರೋತ್ ಡ್ರೈವರ್ಸ್ ಆದರೆ ಇವಾಗ ನಮ್ಮ ದೇಶದಲ್ಲಿ ಇರತಕ್ಕಂತಹ ಓವರ್ ಆಲ್ ಕಾರಣಗಳು ಯಾವುದಪ್ಪ, ಆ ಕಾರಣಗಳಿಂದ ಇಂಡಸ್ಟ್ರಿ ಬೆಳಿಬಹುದು ಅಂತ ನಾವು ನೋಡೋದಾದ್ರೆ ಮೊದಲನೇ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಕಾಸ್ಟ್ ಕಾಂಪಿಟೇಟಿವ್ನೆಸ್. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸ್ಟೀಲ್ ರಿಲೇಟೆಡ್ ಪ್ರೊಡಕ್ಷನ್ ಹಾಗೆ ಕನ್ವರ್ಷನ್ ರಿಲೇಟೆಡ್ ಇರತಕ್ಕಂಥ ಕಾಸ್ಟ್ ಏನಿದೆಯೋ ಬಹಳ ಒಂದು ಕಾಂಪಿಟೇಟಿವ್ ಆಗಿರುತ್ತೆ, ಬಹಳ ಸ್ಪರ್ಧಾತ್ಮಕವಾಗಿರುತ್ತೆ ಓವರ್ ಆಲ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇದು ಮೇಜರ್ ಒಂದು ಕಾರಣ ಅಥವಾ ಮೇಜರ್ ಒಂದು ಗ್ರೋತ್ ಡ್ರೈವರ್ ಆಗ್ಬೋದು ನಮ್ಮ ಓವರ್ ಆಲ್ ಇಂಡಸ್ಟ್ರಿ, ಮೆಟಲ್ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ. ಇನ್ನು ನೆಕ್ಸ್ಟ್ ಮೇಜರ್ ಒಂದು ಗ್ರೋತ್ ಡ್ರೈವರ್ ಅಂತ ನೋಡೋದಾದ್ರೆ ಅನ್ಎಕ್ಸ್ಪ್ಲೋರ್ಡ್
ಈ ಒಂದು ರಿಸರ್ವ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮೆಟಲ್ ರಿಸರ್ವ್ ಏನಿರುತ್ತೋ ಅದು ಇನ್ನೂ ಬಹಳ ಇದೆ ನಮ್ಮ ದೇಶದಲ್ಲಿ. ಬರೀ 10-20% ಮಾತ್ರ ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನೂ ಬೇರೆ ರೀತಿಯ ಜಾಗಗಳಿದೆ. ಆ ಜಾಗಗಳಲ್ಲಿ ಈ ಒಂದು ಅದಿರು ಅಥವಾ ಒಂದು ಬೇಸಿಕ್ ಮೆಟಲ್ ಏನಿದೆಯೋ ನಮ್ಮಲ್ಲಿ ಇರ್ತಕ್ಕಂಥ ರಿಸರ್ವ್ ಜಾಸ್ತಿ ಇದೆ ಅನ್ನೋ ಒಂದು ನಿರೀಕ್ಷಣೆ ಎಕ್ಸ್ಪರ್ಟ್ಸ್ಗಳಿರೋದ್ರಿಂದ ಇದು ಕೂಡ ಈ ಒಂದು ಇಂಡಸ್ಟ್ರಿಗೆ ಗ್ರೋತ್ ಡ್ರೈವರ್ ಆಗತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಮೇಜರ್ ಗ್ರೋತ್ ಡ್ರೈವರ್ ಅಂತ ನೋಡೋದಾದರೆ ಈ ಇಂಡಸ್ಟ್ರಿ ಒಂದು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಓವರಾಲ್ ಆಸ್ ಅನ್ ಇಂಡಸ್ಟ್ರಿಗಳು, ಬೇರೆ ಬೇರೆ ಇಂಡಸ್ಟ್ರಿಗಳು, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಕಟ್ಟಡಗಳ ಬೆಳವಣಿಗೆ ಏನಿದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಕನ್ಸಿಸ್ಟೆಂಟ್ ಆಗಿ ರೈಸ್ ಆಗಿ ಹೋಗ್ತಾ ಇದೆ ಇಂಡಿಯಾದಲ್ಲಿ, ಭಾರತದಲ್ಲಿ. ಬಿಕಾಸ್ ಇನ್ನೂ ನಮ್ಮದು ಬೆಳೀತಕ್ಕಂತಹ ದೇಶ ಆಗಿದೆ. ಸೊ ಹಾಗಾಗಿ ಏನಪ್ಪ ಅಂತ ಅಂದರೆ ಓವರಾಲ್ ಈ ಒಂದು ಡಿಮ್ಯಾಂಡ್ ಏನಿದೆಯೋ ಈ ಒಂದು ಇಂಡಸ್ಟ್ರಿಗೆ ಕನ್ಸಿಸ್ಟೆಂಟ್ ಆಗಿ ರೈಸ್ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ಯಾವಾಗ ಒಂದು ದೇಶದಲ್ಲಿ ಈ ಥರ ಬೆಳವಣಿಗೆಗಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಅಂದಾಗ. ಇನ್ನು ಕೊನೆಯದಾಗಿ ಮೇಜರ್ ಗ್ರೋತ್ ಡ್ರೈವರ್ ನೋಡೋದಾದ್ರೆ ನಮ್ಮ ಗೌರ್ಮೆಂಟ್ ಸುಮಾರು ರೀತಿಯ ಒಂದು ಬೆನಿಫಿಟ್ಸ್ ಗಳನ್ನ, ಪಾಲಿಸಿ ಸಪೋರ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಇಂಡಸ್ಟ್ರಿಗೆ. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ PLI ಸ್ಕೀಮ್ಸ್ ಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಈ PLI ಸ್ಕೀಮ್ಸ್ ಪ್ರಕಾರ ನೋಡೋದಾದ್ರೆ ಸುಮಾರು 6,322 ಕೋಟಿಗಳಷ್ಟು ಒಂದು ಬೆನಿಫಿಟ್ ಅನ್ನ ಓವರಾಲ್ ಸ್ಟೀಲ್ ಇಂಡಸ್ಟ್ರಿಗೆ ಕೊಟ್ಟಿರ್ತಾರೆ. ಹಾಗೆ ನ್ಯಾಷನಲ್ ಸ್ಟೀಲ್ ಪಾಲಿಸಿ ಅನ್ನೋದೇನಿದೆ, ಈ ಪಾಲಿಸಿಯಿಂದ ಆಲ್ಮೋಸ್ಟ್ 2030 ಒಳಗಡೆಗೆ 160 kg ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇದು 75 kg ಪರ್ ಕ್ಯಾಪಿಟಾ ಆಗಿರುತ್ತೆ. ಸೊ ಓವರಾಲ್ ಬರ್ತಕ್ಕಂತಹ ದಿನಗಳಲ್ಲಿ 300 ಮಿಲಿಯನ್ ಟನ್ಸ್ಗಳಷ್ಟು ಪ್ರೊಡಕ್ಷನ್ ಏನಿದೆಯೋ ಇದು ಇನ್ಕ್ರೀಸ್ ಮಾಡಕ್ಕೆ ಹೋಗ್ತಾ ಇದೆ ಅಥವಾ ಒಂದು ಎಕ್ಸ್ಪರ್ಟ್ಸ್ಗಳ ಒಂದು ನಿರೀಕ್ಷಣೆಗಳಿದೆ ಇದರ ಮೇಲೆ. 2030 ಒಳಗಡೆಗೆ ಸದ್ಯದ ಮಟ್ಟಿಗೆ ಇದು 99 ಮಿಲಿಯನ್ ಟನ್ಸ್ ಪರ್ ಇಯರ್ ಆಗಿರುತ್ತೆ. ಹಾಗೆ ಮೇಕ್ ಇನ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಈ ಥರ ಓವರಾಲ್ ಮೇಜರ್ ಪಾಲಿಸೀಸ್ಗಳನ್ನು ಈ ಇಂಡಸ್ಟ್ರಿಗೂ ಗೌರ್ಮೆಂಟಿಂದ ಕೊಟ್ಟಿರ್ತಾರೆ ಓವರಾಲ್ ಗೌರ್ಮೆಂಟ್. ಇದರಿಂದನೂ ಕೂಡ ಈ ಒಂದು ಪಾಯಿಂಟ್ ಕೂಡ ನಮಗೆ ಒಂದು ಗ್ರೋತ್ ಡ್ರೈವರ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಈ ಒಂದು ಇಂಡಸ್ಟ್ರಿಗೆ, ಮೆಟಲ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ. ಸೊ ಇದು ಓವರಾಲ್ ಸ್ಟೀಲ್ ಇಂಡಸ್ಟ್ರಿ ಅಥವಾ ಓವರಾಲ್ ಈ ಒಂದು ಮೆಟಲ್ ಇಂಡಸ್ಟ್ರಿ ರಿಲೇಟೆಡ್ ಇನ್ಫಾರ್ಮೇಷನ್ ಆದರೆ ಓವರ್ ವ್ಯೂ ಆಯಿತು. ಯಾವ ರೀತಿ ಗ್ಲೋಬಲ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇಂಪ್ಯಾಕ್ಟ್ ಆಗುತ್ತೆ, ಹಾಗೆ ಇರ್ತಕ್ಕಂಥ ಗ್ರೋತ್ ಡ್ರೈವರ್ಸ್ಗಳು ಯಾವುದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದಾದರೆ, ಆಮೇಲೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದರೆ. ಸೊ ಇವೆಲ್ಲವೂ ಈ ಒಂದು ಇಂಡಸ್ಟ್ರಿ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಒಂದು ಓವರ್ ವ್ಯೂ ಇನ್ಫಾರ್ಮೇಷನ್ ಆದರೆ, ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಈ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂತಹ 5 ಮೇಜರ್ ಟಾಪ್ ಕಂಪನಿಗಳು ಯಾವುದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. JSW ಸ್ಟೀಲ್. ಸೊ ಹೆಸರು ಕೇಳೇ ಇರ್ತೀರಾ ನೀವು, ಬಿಕಾಸ್ ತುಂಬ ಬ್ರ್ಯಾಂಡೆಡ್ ಒಂದು ಇಂಡಸ್ಟ್ರಿ. ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ತುಂಬ ಬ್ರ್ಯಾಂಡೆಡ್ ಕಂಪನಿ ಇದು, ಎಲ್ಲ ಕಡೆಗೂ ನೋಡೇ ಇರ್ತೀವಿ ನಾವು JSW ಸ್ಟೀಲ್ ಅಂತ ಹೇಳ್ಕೊಂಡು. ಪ್ರೈವೇಟ್ ಸ್ಟೀಲ್ ಕಂಪನಿಗಳು ಅಂತ ನೋಡೋದಾದ್ರೆ ಭಾರತದಲ್ಲಿರ್ತಕ್ಕಂಥದ್ದು ಮೇಜರ್ ಒಂದು ದೊಡ್ಡ ಇಂಡಸ್ಟ್ರಿ ಆಗಿರುತ್ತೆ, ದೊಡ್ಡ ಒಂದು ಕಂಪನಿ ಆಗಿರುತ್ತೆ ಇವತ್ತಿನ ಮಟ್ಟಿಗೆ ಇದು. ಇದನ್ನ 1982ರಲ್ಲಿ JSW ಗ್ರೂಪ್ನವರು ಸ್ಟಾರ್ಟ್ ಮಾಡಿರ್ತಾರೆ. ಸುಮಾರು $13 ಬಿಲಿಯನ್ ನಷ್ಟು ಓವರ್ ಶೇರ್ ಅನ್ನ JSW ಗ್ರೂಪ್ ಅಲ್ಲಿ ಹೊಂದಿರುತ್ತೆ JSW ಸ್ಟೀಲ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಇನ್ನು ರೆವಿನ್ಯೂ ವೈಸ್ ನೋಡ್ಬೇಕಪ್ಪ ಅಂತ ಅಂದ್ರೆ ಸುಮಾರು 79% ನಷ್ಟು ಟೋಟಲ್ ರೆವಿನ್ಯೂ ಏನಿದೆ ಈ ಕಂಪನಿದು ಅದು ಡೊಮೆಸ್ಟಿಕ್ ಸೇಲ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ 21% ನಷ್ಟು ಓವರ್ ಆಲ್ ರೆವಿನ್ಯೂ ಏನಿದೆಯೋ ಅದು ಎಕ್ಸ್ಪೋರ್ಟ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಅರೌಂಡ್ 50% ಆಫ್ ರೆವಿನ್ಯೂ ಇದೆ ಇದರಲ್ಲಿ. ಟೋಟಲ್ ರೆವಿನ್ಯೂ ಅಲ್ಲಿ 50% ರೆವಿನ್ಯೂ ಆಲ್ಮೋಸ್ಟ್ ವ್ಯಾಲ್ಯೂ ಆಡೆಡ್ ಸ್ಟೀಲ್ ಪ್ರಾಡಕ್ಟ್ಸ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು JSW ಸ್ಟೀಲ್ ನೋಡೋದಾದ್ರೆ ಓವರ್ ಆಲ್ 607 ಡಿಸ್ಟಿಕ್ ಏನಿದೆ ಇಂಡಿಯಾದಲ್ಲಿ ಇರ್ತಕ್ಕಂಥ 607 ಡಿಸ್ಟಿಕ್ ಅಲ್ಲಿ 346 ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಗಳನ್ನ ಹೊಂದಿದೆ. ಹಾಗೆ ಇವತ್ತಿನ ಮಟ್ಟಿಗೆ ಇವರ ಓವರ್ ಆಲ್ ಕೆಪಾಸಿಟಿ ನೋಡೋದಾದ್ರೆ 22 MMTPA ಇರುತ್ತೆ. ಹಾಗೆ ಇದನ್ನ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳ 2030 ಒಳಗಡೆಗೆ ಇದನ್ನ 45 MMTPA ಮಾಡಬೇಕು ಅನ್ನೋ ಒಂದು ನಿರೀಕ್ಷಣೆ ಹಾಗೆ ಪ್ಲಾನ್ ಅನ್ನ ಈ ಒಂದು ಕಂಪನಿ ಇಟ್ಕೊಂಡಿರುತ್ತೆ. ಓವರ್ ಆಲ್ 50% ಏನಿದೆಯೋ ಇವರಿಗೆ ಇರ್ತಕ್ಕಂಥ ಕಬ್ಬಿಣದ ಅದರಿನ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನ ಇವರು ಕ್ಯಾಪ್ಟಿವ್ ಮೈನ್ಸ್ ಇಂದ ತರಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇವರ ಕಸ್ಟಮರ್ ಸೆಗ್ಮೆಂಟ್ ಅಂತ ನೋಡೋದಾದ್ರೆ OEMs ಗಳು ಮೇಜರ್ ಆಗಿರ್ತಾರೆ. ಆಲ್ಮೋಸ್ಟ್ 54% ಟೋಟಲ್ ಸೇಲ್ಸ್ ಇವರಿಗೆ OEMs ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ ಫಿನಾನ್ಷಿಯಲ್ ಇಯರ್ 2022 Q1 ಪ್ರಕಾರ ನೋಡೋದಾದ್ರೆ. ಸೊ ಇನ್ನು ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡ್ಬೇಕಪ್ಪ ಅಂದ್ರೆ JSW ಸ್ಟೀಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 1,53,114 ಕೋಟಿಗಳಷ್ಟಾಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ 10.6 ಆದರೆ ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಬಂದು 19% ನಷ್ಟು ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 30% ನಷ್ಟು ಆಗಿದ್ರೆ ಓವರ್ ಆಲ್ ಡೆಟ್ ಟು ಇಕ್ವಿಟಿ ಏನಿದೆ ಕಂಪನಿದು 1.33 ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 120% ನಷ್ಟು ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಮೇಜರ್ ಒಂದು ಕಂಪನಿ ಬಂದು ನಮ್ಮ ಲಿಸ್ಟ್ ಇರತಕ್ಕಂಥದ್ದು ಟಾಟಾ ಸ್ಟೀಲ್. ಸೊ ಇದನ್ನ 1907ರಲ್ಲಿ ಜಮ್ಶೆಡ್ಜಿ ಟಾಟಾ ಅನ್ನೋರು ಜಮ್ಶೆಡ್ಪುರ್ ಹಾಗೆ ಜಾರ್ಖಂಡ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಹಾಗೇನಪ್ಪ ಅಂದ್ರೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಆಗಿರ್ತಾರೆ ಇವರು ಮೆಟಲ್ ಇಂಡಸ್ಟ್ರಿಯಲ್ಲಿ ನೋಡೋದಾದ್ರೆ. ಟಾಟಾ ಸ್ಟೀಲ್ ಬಂದು ಮೊದಲನೇ ಪ್ರೈವೇಟ್ ಇಂಟಿಗ್ರೇಟೆಡ್ ಸ್ಟೀಲ್ ಕಂಪನಿ ಆಗಿರುತ್ತೆ ಭಾರತದಲ್ಲಿ. ಹಾಗೆ ಸುಮಾರು 26 ಕಂಟ್ರೀಸ್ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಆಪರೇಷನ್ಸ್ ಗಳನ್ನ ಹೊಂದಿದೆ. ಹಾಗೆ 50 ಬೇರೆ ಬೇರೆ ಕಂಟ್ರಿಗಳಲ್ಲಿ ತನ್ನ ಪ್ರೆಸೆನ್ಸ್ ಅಥವಾ ತನ್ನ ಅಸ್ತಿತ್ವವನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇನ್ನು ಓವರ್ ಆಲ್ ಟಾಟಾ ಸ್ಟೀಲ್ ಕಂಪನಿಯ ರೆವಿನ್ಯೂ ವೈಸ್ ನೋಡ್ಬೇಕಪ್ಪ ಅಂತ ಅಂದ್ರೆ ಸುಮಾರು
ಸುಮಾರು 51% ರೆವಿನ್ಯೂ ಏನಿರುತ್ತೆ ಇವರಿಗೆ ಡೊಮೆಸ್ಟಿಕಲಿ ಅಂದರೆ ಇಂಡಿಯಾದಿಂದ ಬರ್ತಕ್ಕಂಥದ್ದಾಗಿರುತ್ತೆ. 26% ರೆವಿನ್ಯೂ ಯುರೋಪಿಂದ, ಹಾಗೆ 9% UK ಇಂದ, 7% ಫ್ರಾಮ್ ಏಷ್ಯಾದಿಂದ ಬರ್ತಕ್ಕಂಥಾಗಿರುತ್ತೆ. ಸೊ ಇನ್ನು ಮಿಕ್ಕಿರೋ 7% ಬೇರೆ ಬೇರೆ ರೀಜನ್ಸ್ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸುಮಾರು 50%ಗಿಂತ ಜಾಸ್ತಿ ಕಂಪನಿಯ ಸೇಲ್ಸ್ ಏನಿದೆಯೋ ಅದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಕ್ಯಾಟಗರಿಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಓವರಾಲ್ ಅದರ ಪ್ರಕಾರ ಇವರ ಮಾರ್ಜಿನ್ ಪ್ರೊಫೈಲ್ ಏನಿದೆಯೋ ನಾರ್ಮಲ್ ಕ್ರೂಡ್ ಸ್ಟೀಲ್ ಮೇಕರ್ಸ್ಗಳಿಂದ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸುಮಾರು 40 ಬ್ರ್ಯಾಂಡ್ಸ್ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಹೊಂದಿರುತ್ತೆ. ಹಾಗೆ 250 ಜಾಸ್ತಿ ಡಿಸ್ಟ್ರಿಬ್ಯೂಟರ್ಸ್ಗಳನ್ನ, ಹಾಗೆ 14,600 ಜಾಸ್ತಿ ಡೀಲರ್ಸ್ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಟೋಟಲ್ ಕೆಪಾಸಿಟಿ ಅಂತ ನೋಡೋದಾದ್ರೆ ಟಾಟಾ ಸ್ಟೀಲ್ ಇವತ್ತಿನ ಮಟ್ಟಿಗೆ 34 MMTPA ಆಗಿರುತ್ತೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ 55 MMTPAಗೆ 2030 ಒಳಗಡೆಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಥವಾ ಗುರಿಯನ್ನು ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಸೊ ಓವರಾಲ್ ಇನ್ನು ಟಾಟಾ ಸ್ಟೀಲ್ ಓವರಾಲ್ ಬೇಸಿಕ್ ರಾ ಮಟೀರಿಯಲ್ ಐರನ್ ಓರ್ ಏನಿದೆಯೋ ಅದರ ರಿಕ್ವೈರ್ಮೆಂಟನ್ನು ಕ್ಯಾಪ್ಟಿವ್ ಮೈನ್ಸ್ಗಳಿಂದ ತಗೊಳ್ತಕ್ಕಂಥದ್ದಾಗಿರುತ್ತೆ. ಇದು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿರುತ್ತೆ ಈ ಕಂಪನಿಗೆ. ಸೊ ಓವರಾಲ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ನೋಡಬೇಕಪ್ಪ ಅಂದರೆ ಟಾಟಾ ಸ್ಟೀಲ್ದು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಲ್ಮೋಸ್ಟ್ 1,50,809 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಪ್ರೈಸ್ ಟು ಅರ್ನಿಂಗ್ ಬಂದು 6.94 ಆದರೆ ರಿಟರ್ನ್ ಆನ್ ಇಕ್ವಿಟಿ ಬಂದು 10.8% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 25% ಆಗಿದ್ರೆ ಡೆಟ್ ಟು ಇಕ್ವಿಟಿ ಬಂದು 1.2 ಆಗಿರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 217% ರಿಟರ್ನ್ ಅನ್ನ ಟಾಟಾ ಸ್ಟೀಲ್ ತಂದುಕೊಟ್ಟಿರುತ್ತೆ. ಸೊ ನಮ್ಮ ಲಿಸ್ಟ್ ಇರತಕ್ಕಂಥ ನೆಕ್ಸ್ಟ್ ಮೆಟಲ್ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂಥ ಸ್ಟಾಕ್ ಬಂದು ಹಿಂದೂಸ್ತಾನ್ ಜಿಂಕ್. ಹೆಸರು ಹೇಳೋ ಪ್ರಕಾರನೇ ಜಿಂಕ್ ಮಟೀರಿಯಲ್ ಪರ್ಟಿಕ್ಯುಲರ್ಲಿ ಈ ಒಂದು ಪರ್ಟಿಕ್ಯುಲರ್ ರಿಲೇಟೆಡ್ ಇರತಕ್ಕಂಥ ಮಾರ್ಕೆಟ್ ಲೀಡರ್ ಇವತ್ತಿನ ಮಟ್ಟಿಗೆ ಆಗಿರುತ್ತೆ ಈ ಒಂದು ಕಂಪನಿ. ಜಿಂಕ್, ಲೀಡ್, ಸಿಲ್ವರ್, ಕ್ಯಾಡಿಯಂ ಈ ಪರ್ಟಿಕ್ಯುಲರ್ ರಿಲೇಟೆಡ್ ಮಟೀರಿಯಲ್ ಇರತಕ್ಕಂಥ ಇಂಟಿಗ್ರೇಟೆಡ್ ಕಂಪನಿ ಒಂದೇ ಒಂದು ಕಂಪನಿ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಹಿಂದೂಸ್ತಾನ್ ಜಿಂಕ್ ಆಗಿರುತ್ತೆ. ಇನ್ನು ಜಿಂಕ್ ಮೈನಿಂಗ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಸುಮಾರು 77% ಮಾರ್ಕೆಟ್ ಶೇರ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಹಿಂದೂಸ್ತಾನ್ ಜಿಂಕ್ ಕಂಪನಿಯನ್ನ 1966ರಲ್ಲಿ ಒಂದು PSU ಆಗಿ ಫಾರ್ಮ್ ಮಾಡ್ಲಿಕ್ಕಾಯ್ತು. ಅದಾದ್ಮೇಲೆ 2001ರಲ್ಲಿ ಇದನ್ನ ಮತ್ತೆ ವಾಪಸ್ ಡಿವೆಸ್ಟಿಂಗ್ ಸಿಚುವೇಶನ್ ನ ಕನ್ಸಿಡರ್ ಮಾಡಿ ಗವರ್ಮೆಂಟ್ ಇಂದ ಸೇಲ್ಗೆ ಇಡ್ತಾರೆ. ಆ ಸಮಯದಲ್ಲಿ ಸ್ಟೆರ್ಲೈಟ್ ಆಪರ್ಚುನಿಟೀಸ್ ಅಂಡ್ ವೆಂಚರ್ಸ್ ಲಿಮಿಟೆಡ್ ಈ ಕಂಪನಿ ಏನಿದೆ ಇದು ವೇದಾಂತ ಗ್ರೂಪ್ಗೆ ಸೇರಿರತಕ್ಕಂಥ ಕಂಪನಿ ಆಗಿತ್ತು. ಇದು ಇದನ್ನ ಪರ್ಚೇಸ್ ಮಾಡುತ್ತೆ. ಸೊ ಇದಾದ್ಮೇಲೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಹಿಂದೂಸ್ತಾನ್ ಜಿಂಕ್ ಆಲ್ಮೋಸ್ಟ್ 65% ಓವರ್ ಆಲ್ ಮಾರ್ಕೆಟ್ ಶೇರ್ ಇದೆ ಈ ಕಂಪನಿದು, ಅದು ವೇದಾಂತ ಗ್ರೂಪ್ಗೆ ಸೇರಿರತಕ್ಕಂಥದ್ದಾಗಿರುತ್ತೆ. ಇದರಿಂದ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಕಂಪನಿ ಏನಿದೆಯೋ ವೇದಾಂತ ಗ್ರೂಪ್ ಕಂಪನಿಯ ಸಬ್ಸಿಡರಿ ಕಂಪನಿ ಆಗಿರುತ್ತೆ ಅಂತ ಹೇಳ್ಕೊಂಡು. ಇನ್ನು ಓವರ್ ಆಲ್ ಸೇಲ್ಸ್ ವೈಸ್ ನೋಡೋದಾದ್ರೆ ಇದಕ್ಕೆ ಈ ಕಂಪನಿಗೆ 20% ಸೇಲ್ಸ್ ಎಕ್ಸ್ಪೋರ್ಟ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಏನಿದೆಯೋ 6ನೇ ಒಂದು ಲಾರ್ಜೆಸ್ಟ್ ಸಿಲ್ವರ್ ಪ್ರೊಡ್ಯೂಸರ್ ಆಗಿರ್ತಾರೆ ಇಡೀ ಪ್ರಪಂಚದಲ್ಲಿ ನೋಡೋದಾದ್ರೆ. ಹಾಗೆ ಓವರ್ ಆಲ್ ಆನ್ಯುವಲ್ ಕೆಪಾಸಿಟಿ ಇರೋದು 800 ಟನ್ಸ್ ಆಗಿರುತ್ತೆ ಸಿಲ್ವರ್ ವೈಸ್ ನೋಡೋದಾದ್ರೆ. ಹಾಗೆ ಇದನ್ನ ಬರ್ತಕ್ಕಂಥ ದಿನಗಳಲ್ಲಿ ನೆಕ್ಸ್ಟ್ 5 ವರ್ಷದಲ್ಲಿ 1500 ಟನ್ ವರೆಗೂ ಪರ್ ಇಯರ್ಗೆ ರೈಸ್ ಮಾಡಬೇಕು ಅಥವಾ ಬೆಳೆಸಬೇಕು ಅನ್ನೋ ಒಂದು ಗುರಿಯನ್ನು ಈ ಕಂಪನಿ ಇಟ್ಕೊಂಡಿರುತ್ತೆ. ಹಾಗೆ ಓವರ್ ಆಲ್ ಇವತ್ತಿನ ಮಟ್ಟಿಗೆ ಓವರ್ ಆಲ್ ಪ್ರೊಡಕ್ಷನ್ ಕೆಪಾಸಿಟಿ ನೋಡೋದಾದ್ರೆ ಕಂಪನಿದು 15.5 MMTPA ಆಗಿರುತ್ತೆ. ಇದನ್ನ ಹಾಗೆ ಓವರ್ ಆಲ್ ಮೆಟಲ್ ಕೆಪಾಸಿಟಿ ಏನಿದೆ ಇದು 1.123 MMTPA ಆಗಿರುತ್ತೆ. ಸೊ ಇದು ಕ್ಯಾಪ್ಟಿವ್ ಪವರ್ ಕೆಪಾಸಿಟಿ ಏನಿದೆ ಈ ಕಂಪನಿದು 561 ಮೆಗಾವ್ಯಾಟ್ನಷ್ಟು ಆಗಿರುತ್ತೆ. ಇನ್ನು ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ತಿಳ್ಕೋಬೇಕಪ್ಪ ಅಂತ ಅಂದ್ರೆ ಹಿಂದೂಸ್ತಾನ್ ಜಿಂಕ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 1,36,624 ಕೋಟಿಗಳಷ್ಟಾಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ 15.7 ಆದರೆ ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಬಂದು 21.3% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 54.2% ಆಗಿದ್ರೆ ಡೆಟ್ ಟು ಇಕ್ವಿಟಿ ಬಂದು 0.22 ಆಗಿರುತ್ತೆ. ಸೊ ಡೆಟ್ ಟು ಇಕ್ವಿಟಿ ವೈಸ್ ನೋಡೋದಾದ್ರೆ ತುಂಬಾ ಹೊರೆ ಕಡಿಮೆ ಇದೆ ಕಂಪನಿ ಮೇಲೆ, ಸಾಲ ಅಷ್ಟೊಂದಿಲ್ಲ ಅಂತ ನಾವಿಲ್ಲಿ ಹೇಳಬಹುದು. ಹಾಗೆ ಕಳೆದ ಒಂದು ವರ್ಷದಲ್ಲಿ ಓವರ್ ಆಲ್ 51% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇನ್ನು ನಮ್ಮ ಲಿಸ್ಟ್ ಇರತಕ್ಕಂಥ 4ನೇ ಕಂಪನಿ ಬಂದು ವೇದಾಂತ. ಸೊ ಹೆಸರು ನಾವು ಕೇಳಿರ್ತೀವಿ ಈ ಕಂಪನಿದು. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ನ್ಯಾಚುರಲ್ ರಿಸೋರ್ಸ್ ಇಂದ ಬರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನ ಹೋಲ್ಡ್ ಮಾಡ್ತಕ್ಕಂಥ ಒಂದು ಡೈವರ್ಸಿಫೈಡ್ ಕಂಪನಿ ಈ ಒಂದು ಕಂಪನಿ ಆಗಿರುತ್ತೆ. ಹಾಗೇನಪ್ಪ ಅಂದ್ರೆ ಜಿಂಕ್, ಲೀಡ್, ಸಿಲ್ವರ್, ಐರನ್ ಓರ್, ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಪವರ್ ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಈ ಎಂಟೈರ್ ಇಂಡಸ್ಟ್ರಿ ರಿಲೇಟೆಡ್ ಒಂದು ಡೈವರ್ಸಿಫೈಡ್ ನ್ಯಾಚುರಲ್ ರಿಸೋರ್ಸಸ್ ಬರತಕ್ಕಂಥ ಓವರ್ ಆಲ್ ಬಿಸ್ನೆಸ್ ಏನಿದೆ ಅದರಲ್ಲಿ ಒಂದು ಒಳ್ಳೆಯ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಹೊಂದಿರತಕ್ಕಂತಹ ಕಂಪನಿ ವೇದಾಂತ ಆಗಿರುತ್ತೆ. ಈ ಕಂಪನಿಯನ್ನ 1979ರಲ್ಲಿ ಡಾಕ್ಟರ್ DP ಅಗರ್ವಾಲ್ ಅನ್ನೋರು ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತಿನ ಮಟ್ಟಿಗೆ ಅಲ್ಯೂಮಿನಿಯಂ ಕೆಪಾಸಿಟಿ ವೈಸ್ ನೋಡೋದಾದ್ರೆ ಇಂಡಿಯಾದಲ್ಲಿ 2.3 MMTPA ಅಷ್ಟು ಕೆಪಾಸಿಟಿನ ಹೊಂದಿರುತ್ತೆ, ವಿಚ್ ಇಸ್ ದ ಲಾರ್ಜೆಸ್ಟ್. ಅಂದ್ರೆ ತುಂಬಾ ದೊಡ್ಡ ಒಂದು ಅಲ್ಯೂಮಿನಿಯಂ ಕೆಪಾಸಿಟಿ ಆಗಿರುತ್ತೆ ಇದು. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ 2 ವರ್ಷಗಳಲ್ಲಿ ಇದನ್ನ 2.8 MMTPA ಮಾಡಬೇಕು ಅನ್ನೋ ಒಂದು ಗುರಿಯನ್ನ ಕಂಪನಿ ಇಟ್ಕೊಂಡಿದೆ. ಪವರ್ ಪೋರ್ಟ್ಫೋಲಿಯೋ ಒಂದು 9 ಗಿಗಾವ್ಯಾಟ್ ನಷ್ಟು ಆಗಿದ್ರೆ ಓವರ್ ಆಲ್ ಒಂದು ಸ್ಟೀಲ್ ಕೆಪಾಸಿಟಿ
ಕೆಪಾಸಿಟಿ ಬಂದು 2.5 MMTP ಆಗಿರುತ್ತೆ. ವೇದಾಂತ ಬಂದು 64.9% ಓವರಾಲ್ ಒಂದು ಹಿಂದೂಸ್ತಾನ್ ಜಿಂಕ್ ಏನಿದೆ ಈ ಕಂಪನಿ 64.9% ಓನರ್ಶಿಪ್ಪನ್ನು ಹೊಂದಿರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಈ ವಿಷಯನ ಆಗಲೇ ತಿಳಿಸ್ಕೊಟ್ಟೆ. ಹಾಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಸಬ್ಸಿಡರಿ ಏನಿದೆ ಈ ಕಂಪನಿದು ಸೀಸಾ ಸ್ಟೆರಲೈಟ್ ಅಂತ ಹೇಳ್ಕೊಂಡು ಆಲ್ಮೋಸ್ಟ್ 58.9% CIRN ಇಂಡಿಯಾ ಈ ಕಂಪನಿಯ ಓವರಾಲ್ ಒಂದು ಓನರ್ಶಿಪ್ಪನ್ನು ಹೊಂದಿರುತ್ತೆ. ಇದು ಕಂಪನಿ CIRN ಇಂಡಿಯಾ ಬಂದು ಇಂಡಿಯಾ, ಶ್ರೀಲಂಕಾ ಹಾಗೆ ಸೌತ್ ಆಫ್ರಿಕಾ ಈ 3 ಕಡೆಗೂ ತನ್ನ ಆಪರೇಷನ್ಸ್ಗಳನ್ನು ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಸೊ ಇನ್ನು ವೇದಾಂತ ಕಂಪನಿಯ ಓವರಾಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ ಇವತ್ತಿನ ಮಟ್ಟಿಗೆ 1,06,605 ಕೋಟಿಗಳಷ್ಟಾಗಿದ್ದರೆ ಪ್ರೈಸ್ ಟು ಅರ್ನಿಂಗ್ ಬಂದು 6.97 ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಬಂದು 20.4% ಆಗಿದ್ದರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 33 ಆಗಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ ಏನಿದೆ ಈ ಕಂಪನಿದು ಕೂಡ ಕಡಿಮೆ ಇದೆ, 1ಕ್ಕಿಂತ ಕೆಳಗಡೆ ಇದೆ ಅಂತ ಹೇಳ್ಬೋದು, 0.91 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 119% ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸೊ ನಮ್ಮ ಲಿಸ್ಟಲ್ಲಿರ್ತಕ್ಕಂಥ ಕೊನೆಯ ಕಂಪನಿ ಬಂದು ಹಿಂಡಾಲ್ಕೋ ಇವತ್ತಿನ ಮಟ್ಟಿಗೆ ನೋಡೋದಾದರೆ ಓವರಾಲ್ ಈ ಒಂದು ಫ್ಲಾಟ್ ರೋಲ್ಡ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ಗಳನ್ನು ರೆಡಿ ಮಾಡ್ತಕ್ಕಂತಹ ಲಾರ್ಜೆಸ್ಟ್ ಪ್ಲೇಯರ್ ಆಗಿರ್ತಾರೆ ಇಡೀ ಒಂದು ಪ್ರಪಂಚದಲ್ಲಿ ನೋಡಬೇಕಪ್ಪ ಅಂತ ಅಂದರೆ. ಈ ಕಂಪನಿಯನ್ನು 1958ರಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ನವರು ಫಾರ್ಮ್ ಮಾಡಿರ್ತಾರೆ. ಹಾಗೆ ಓವರಾಲ್ ಕಾಪರ್ ಪ್ರೊಡಕ್ಷನ್ ಅಂತ ನೋಡೋದಾದ್ರೂ ಹಿಂಡಾಲ್ಕೋ ಇಸ್ ದ ಮೇಜರ್ ಒಂದು ಪ್ಲೇಯರ್ ಆಗಿರ್ತಾರೆ ಕಾಪರ್ ಪ್ರೊಡಕ್ಷನ್ ಅಲ್ಲಿ. ಇವತ್ತಿನ ಮಟ್ಟಿಗೆ ಅಲ್ಯೂಮಿನಿಯಂ ಮೆಟಲ್ ವೈಸ್ ನೋಡೋದಾದ್ರೆ 1.3 MMTP ಏನಷ್ಟು ಕೆಪಾಸಿಟಿನ ಕಂಪನಿ ಹೊಂದಿರುತ್ತೆ. ಹಾಗೆ ಓವರಾಲ್ 0.23 MMTP ಏನಷ್ಟು ಫ್ಲಾಟ್ ರೋಲ್ಡ್ ಪ್ರಾಡಕ್ಟ್ಸ್ಗಳಿಂದ ಆಗೋದಾದರೆ 0.038 MMTP ಏನಷ್ಟು ಎಕ್ಸ್ಟ್ರೂಷನ್ ಪ್ರಾಡಕ್ಟ್ಸ್ಗಳು, ಹಾಗೆ 0.019 MMTP ಏನಷ್ಟು ಅಲ್ಯೂಮಿನಿಯಂ ಫಾಯಿಲ್. ಇನ್ನು ಓವರಾಲ್ ಕಾಪರ್ ವೈಸ್ ನೋಡೋದಾದ್ರೆ ಓವರಾಲ್ 0.262 MMTP ಏನಷ್ಟು ಕಾಪರ್ ಕ್ಯಾಥೋಡ್ಸ್ ರಿಲೇಟೆಡ್ ಕೆಪಾಸಿಟಿನ ಹೊಂದಿದ್ರೆ ಓವರಾಲ್ 0.235 MMTP ಕೆಪಾಸಿಟಿಯಷ್ಟು ಕಾಪರ್ ರಾಡ್ಸ್ಗಳಿಗೆ ಹೊಂದಿರುತ್ತೆ. ಹಾಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಹಿಂಡಾಲ್ಕೋ ಬಂದು ನೊವೆಲಿಸ್ ಅನ್ನೋ ಈ ಕಂಪನಿನ ಹೊಂದಿರುತ್ತೆ. ಇವರು ವರ್ಲ್ಡ್ಸ್ ಮೇಜರ್ ಲೀಡರ್ ಆಗಿರ್ತಾರೆ ಅಲ್ಯೂಮಿನಿಯಂ ರೋಲಿಂಗ್ ಅಂಡ್ ರೀಸೈಕ್ಲಿಂಗ್ ಪ್ರಾಡಕ್ಟ್ಸ್ಗಳನ್ನ ರೆಡಿ ಮಾಡೋದ್ರಲ್ಲಿ. ಹಾಗೇನಪ್ಪ ಅಂದರೆ ಈ ನೊವೆಲಿಸ್ ಏನಿದೆಯೋ ಇದು ಬೇರೆ ಬೇರೆ ಡಿಫ್ರೆಂಟ್ ಕಸ್ಟಮರ್ಸ್ಗಳಿಗೆ, ಸೆಗ್ಮೆಂಟ್ಸ್ಗಳಿಗೆ, ಬೆವರೇಜಸ್, ಕ್ಯಾನ್ಸ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಹಾಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರ್ಬೋದು, ಈ ಥರ ಡಿಫ್ರೆಂಟ್ ಕಸ್ಟಮರ್ಸ್ಗಳಿಗೆ ತನ್ನ ಪ್ರಾಡಕ್ಟ್ಸ್ಗಳನ್ನ ಇವತ್ತಿನ ಮಟ್ಟಿಗೆ ಕೊಟ್ಟಿರುತ್ತೆ. ಹಾಗೆ ಓವರಾಲ್ ಆ್ಯನ್ಯುವಲ್ ಸೇಲ್ಸ್ ಏನಿದೆ ಈ ಕಂಪನಿದು ನೊವೆಲಿಸ್ದು. ಹಾಗೆ ಈ ನೊವೆಲಿಸ್ ಕಂಪನಿ ಇದೆ ರೀಸೆಂಟ್ ಆಗಿ ಅಲೆರಿಸ್ ಕಾರ್ಪೊರೇಷನ್ ಅನ್ನೋ ಒಂದು ಏರೋಸ್ಪೇಸ್ ಸೆಗ್ಮೆಂಟ್ಗೆ ಇರತಕ್ಕಂಥ ಕಂಪನಿಯನ್ನು ಅಕ್ವೈರ್ ಮಾಡಿರ್ತಾರೆ. ಸೊ ಈ ಓವರಾಲ್ ಕಂಪನಿ ಏನಿದೆಯೋ $2.8 ಬಿಲಿಯನ್ ನಷ್ಟು ಅಮೌಂಟನ್ನು ಕೊಟ್ಬಿಟ್ಟು ಅಕ್ವೈರ್ ಮಾಡಿರ್ತಾರೆ ಈ ಕಂಪನಿ. ಸೊ ಇನ್ನು ಓವರಾಲ್ ಹಿಂಡಾಲ್ಕೋ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ನಾವು ನೋಡಬೇಕಪ್ಪ ಅಂದರೆ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 99,872 ಕೋಟಿಗಳಷ್ಟಾಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ಬಂದು 15.1 ಆಗಿದ್ದರೆ ರಿಟರ್ನ್ ಆನ್ ಇಕ್ವಿಟಿ ಬಂದು 5.33% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 13.3% ಆಗಿದ್ದರೆ ಡೆಟ್ ಟು ಇಕ್ವಿಟಿ ಬಂದು 1.01 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 148% ರಿಟರ್ನ್ ಅನ್ನು ಈ ಕಂಪನಿ ತಂದುಕೊಟ್ಟಿರುತ್ತೆ. ಸೊ ಓವರಾಲ್ ಇಲ್ಲಿವರೆಗೂ ನಮಗೆ ಓವರಾಲ್ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂಥ ಇನ್ಫಾರ್ಮೇಷನ್, ಸುಮಾರು ಇನ್ಫಾರ್ಮೇಷನ್ ದೊರೆತಿದೆ. ಹಾಗೆ ಇದರಲ್ಲಿರ್ತಕ್ಕಂಥ 5 ಮೇಜರ್ ಕಂಪನಿಗಳು ಯಾವುದು ಅಂತ ಅರ್ಥ ಆಗಿದೆ. ಇವಾಗ ರೀಸೆಂಟ್ ದಿನಗಳಲ್ಲಿ ನೋಡೋದಾದ್ರೆ 20ನೇ ತಾರೀಕು ಸೆಪ್ಟೆಂಬರ್ ಅಂದು BSE S&P ಮೆಟಲ್ ಇಂಡೆಕ್ಸ್ ಏನಿದೆ ಅಂದರೆ ಈ ಓವರಾಲ್ ಮೆಟಲ್ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂಥ ಇಂಡೆಕ್ಸ್ ಆಗಿರುತ್ತೆ. ಇದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇದು ಆಲ್ಮೋಸ್ಟ್ 6.8 ಸೊ 6.8% ಕುಸಿತವನ್ನ ಕಂಡಿರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ನಾನು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ದೆ ಎವರ್ ಗ್ರ್ಯಾಂಡ್ ಕಂಪನಿ, ಒನ್ ಆಫ್ ದ ಮೇಜರ್ ರಿಯಲ್ ಎಸ್ಟೇಟ್ ಕಂಪನಿ ಆಗಿರುತ್ತೆ. ಅದು ಗ್ಲೋಬಲ್ ಲೆವೆಲ್ ಚೀನಾದಲ್ಲಿರ್ತಕ್ಕಂಥ ಕಂಪನಿ ಬ್ಯಾಂಕ್ರಪ್ಸಿ ಫೈಲ್ ಮಾಡಬಹುದು ಅನ್ನೋ ಒಂದು ರೂಮರ್ಸ್ಗಳು ನಡೀತಾ ಇತ್ತು. ಈ ನಿಟ್ಟಿನಲ್ಲಿ ಸುಮಾರು ರೀತಿಯ ಒಂದು ಗಲಿಬಿಲಿಗಳು ಉಂಟಾಯಿತು. ಮೇಜರ್ ಕಂಪನಿಗಳು ಟಾಟಾ ಸ್ಟೀಲು, JSW ಸ್ಟೀಲು, ಹಾಗೆ ಹಿಂಡಾಲ್ಕೋ ಈ ಥರ ಮೇಜರ್ ಕಂಪನಿಗಳು ಸುಮಾರು 5%ಗಿನ್ನ ಕಡಿಮೆ ಒಂದು ರಿಟರ್ನ್ ಏನಿದೆ ಅಥವಾ ಒಂದು 5%ಗಿಂತ ಜಾಸ್ತಿ ಕುಸಿತವನ್ನು ಅವತ್ತಿನ ಮಟ್ಟಿಗೆ ಕಂಡು ಬಂದಿತ್ತು ಬಿಕಾಸ್ ಆಫ್ ದಿಸ್ ನ್ಯೂಸ್. ಸೊ ಇದರಿಂದ ನಮ್ಗೆ ಕ್ಲಿಯರ್ ಆಗೋದಾಗುತ್ತೆ ಗ್ಲೋಬಲ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರೂ ಇಂಡಸ್ಟ್ರಿಗೆ ಇಮಿಡಿಯೇಟ್ಲಿ ಇಂಪ್ಯಾಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆ ಓವರಾಲ್ ಒಂದು ದೇಶದ ಎಕನಾಮಿಕಲ್ ಪರಿಸ್ಥಿತಿಗಳು, ಹಾಗೆ ಓವರಾಲ್ ಗ್ಲೋಬಲ್ ರಿಲೇಟೆಡ್ ಅಲ್ಲಿ ಅಥವಾ ಒಂದು ವರ್ಲ್ಡ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ಸ್ಗಳ ಪರಿಣಾಮಗಳು ಇಮಿಡಿಯೇಟ್ ಆಗಿ ಇಂಡಸ್ಟ್ರಿಗೆ ಬೀರುತ್ತೆ ಅನ್ನೋ ಒಂದು ವಿಷಯ ನಮಗೆ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗುತ್ತೆ. ವೆಲ್, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಯೂಸ್ಫುಲ್ ಆಗಿತ್ತು, ನೀವು ಇದನ್ನು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ. ನಿಮ್ಗೆ ಏನಾದ್ರು ಕ್ವಶನ್ಸ್ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದರೆ ಕನ್ನಡದಲ್ಲಿ ನಾವು ಸುಮಾರು ಎಫರ್ಟ್ ಹಾಕ್ತಾ ಇದ್ದೀವಿ ಈ ಥರ ವಿಡಿಯೋಸ್ಗಳನ್ನು ನಿಮ್ಮವರೆಗೂ ತಲುಪಿಸಲಿಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಬೇರೆ ಕನ್ನಡಿಗರಿಗೆ ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ, ಆಸಕ್ತಿ ಇದೆಯೋ ಅಂಥವ್ರಿಗೆ ಶೇರ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಪರ್ ಆಗಿ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸು ವಿತ್ ಪ್ರಿಯಾರಿಟಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.